ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋ ಹತ್ರ ಎಲ್ಲರಿಗೂ ಸ್ವಾಗತ ಅಂತಂದು ಹೇಳ್ತೀನಿ ರೀ. ಹೆಂಗದ ರೀ, ಆರಾಮದಿರ್ತ ಅನ್ಕೋತೀನಿ ರೀ. ಬಿಸಿಲು ಭಾಳ ಅಂದ್ರೆ ಭಾಳ ಜಾಸ್ತಿ ಐತ್ರಿ, ಹೈರಾಣಾಗತ್ತದ ಮಾತ್ರ ಬಿಸಿಲಿಗೆ ರೀ. ಇವತ್ತೇನಿಲ್ಲ ರೀ, ಟೇಜ್ರಿ ಕ್ಲೀನ್ ಮಾಡ್ಬೇಕಂತನತ್ತೀನಿ ರೀ. ಅಂದ್ರೆ ವಾರ್ಡ್ರೋಬ್ ಅನ್ಬೋದು, ಕಬಾಡ, ಇದಕ್ಕಂತೂ ಟೇಜ್ರಿನ ಅಂತಾರೆ ರೀ. ಈ ಟೇಜ್ರಿ ಕ್ಲೀನ್ ಮಾಡ್ಬೇಕನ್ನತ್ತೀನಿ ರೀ. ಯಾಕಂದ್ರೆ ಹುಡುಗರು ಇಲ್ಲರಿ, ಊರಿಗೆ ಹೋಗ್ಯಾವ್ರಿ. ಜವಾನಿಗೆ ಒಂದು ಸಲ ಆಯ್ತು ಒಬ್ಬಾಕಿ ಆಗೇನಿ ರೀ. ಹಿಂಗಾಗೇನಿಲ್ಲ ರೀ, ಏನಾರು ಕೆಲಸ ತೊಗೊಂಡು ಕೊಡ್ಬೇಕನ್ನತ್ತೀನಿ ರೀ. ಇದ್ದು ಅಂದ್ರೆ ಏನು ರೀ, ಒಟ ಮಾಡ್ತಾವ್ರಿ. ಒಂಚೂರು ಟೈಮ್ ಪಾಸ್ ರೀ ಆಗ್ತದೆ ರೀ. ಇವತ್ತು ಯಾರೂ ಇಲ್ಲ ರೀ, ಹಿಂಗಾಗಿ ಹೋಗಿ 2 ದಿನ ಆತ್ರಿ ಈಗ ಅವ್ರು. ಹಿಂಗಾಗೇನಿಲ್ಲ, ಏನೂ ಇಲ್ಲ ನಾನು ಅದಕ್ಕೆ ರೀ ಇದನ್ನ ಕ್ಲೀನ್ ಮಾಡಬೇಕು. ಭಾಳ ಅಂದ್ರೆ ಇದನ್ನಾಗೈತೆ ರೀ, ಎಲ್ಲ ಎತ್ತರ ಪತ್ರ ಆಗೈತೆ ರೀ. ಎಲ್ಲನೂ ಅವರು ಆರ್ಡ್ರು ಹಂಗಾಗಿ ಅವ್ರಿ, ನನ್ನೂ ಆಗೈತೆ ರೀ, ಆಮೇಲೆ ಅವ್ರದ್ದು ಆಗೈತೆ, ಹಂಗಾಗೈತೆ ರೀ. ಹಿಂಗಾಗಿ ಎಲ್ಲನ ಮಾಡ್ಬೇಕಂತಂದು ಮಾಡೋದೇ ನೋಡ್ರಿ. ರಾತ್ರಿ ಹೋಗಿ ಒಂದೇನ್ರ ತರಗತ್ತಾಗ ಯಾಕೆ ಹೋದ್ರೆ ರೀ, ಏನೂ ಸಿಗೋವಲ್ಲಾಗ ರೀ. ಅವತಾರ ನೋಡ್ರಿ, ನೀವು ಅನ್ಕೋಬೋದು. ನೋಡ್ರಿ ನೋಡ್ಬೋದು ಈ ರೀತಿ ಆಗೈತೆ ರೀ. ಒಂದೇನ್ರ ತೆಗ್ಯಾಕೆ ಹೋತಂತ ತಿಳ್ಕೊರಿ ನೋಡಿ, ಎಲ್ಲ ಬಂದು ನಮಸ್ಕಾರ ರೀ ಅಂತ ಅನ್ಕೋತಾನೆ ಇಲ್ರಿ, ಕಾಲಿಗೆ ಬೀಳತ್ತವ್ರಿ. ಈ ರೀತಿ ಆಗತ್ತದ್ರಿ ಅದು. ಒಂದು ಬ್ಲೌಸು ಸರಿಯಾಗಿ ಸಿಗುವಲ್ಲಾಗ್ಯಾವ್ರಿ. ಒಂದ್ರ ಬ್ಲೌಸ್ ಒಂದಕ್ಕೆ ಎಲ್ಲಿ ಏನೂ ಇದನ್ನೇ ಇಲ್ಲಾಗೈತೆ ರೀ, ಹಂಗಾಗೈತೆ ರೀ ಅದು. ಅದಕ್ಕಾಗಿ ಇವತ್ತೆಲ್ಲ ತೆಗೆದ್ಮೇಲೆ ಚೆನ್ನಾಗಿ ನೀಟಾಗಿ ಇಡ್ಬೇಕಂತನತ್ತೀನಿ ರೀ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ನೀವು ಯಾವ ರೀತಿ ಇರ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಬರೀಗ ಕ್ಲೀನ್ ಮಾಡ್ತೀನಿ ಫಸ್ಟ್. ಟೈಮ್ 4 ಆಗೈತೆ ರೀ. ಇನ್ನಿದು ಎಷ್ಟಕ್ಕೆ ಮುಗಿತೈತಿ ನಾವು ನೋಡ್ಬೇಕು ರೀ. ಅದ್ರ ನಡು ಯಾರ್ಯಾರು ಬರ್ತಾರೆ ಅದಕ್ಕೆ ಮತ್ತೆ ಗ್ಯಾಪನ ಅಂತನ್ಬೋದು ನೋಡ್ಬೋದು ನೀವು. 4 ಆಗೈತೆ ರೀ. ಚಹಾ ಕುಡಿದು ಎನರ್ಜಿ ಡ್ರಿಂಕ್ ತೊಗೊಂಡು ಏನೇಲಿ ಗಟ್ಟಿಮುಟ್ಟಾಗಿ ಹಿಡಿಬೇಕಂತಂದ್ರೆ ಕುಡ್ದನ್ರಿ. ಈಗ ಇನ್ನು ಸ್ಟಾರ್ಟ್ ಮಾಡೋದು ಬರ್ರಿ. ಫಸ್ಟಕ್ಕೆ ಏನು ಮಾಡ್ತೀನಿ ಅಂದ್ರೆ ರೀ, ಎಲ್ಲ ಮೊದಲು ತಕ್ಕೋದನ್ ರೀ. ಯಾಕಂದ್ರೆ ರೀ, ಒಂದೊಂದು ಕ್ಲೀನ್ ಮಾಡಿ ಒಂದೊಂದು ಇಟ್ರೂ ನಡೀತಿಲ್ಲ. ಆದ್ರೇನಿಲ್ಲ ರೀ, ಏನಾಕತ್ತೆ ರೀ, ಮೇನ್ ಅಂದ್ರೆ ರೀ ಕನ್ಫ್ಯೂಸ್ ಆಕತ್ತೆ ರೀ. ಅದಕ್ಕೆ ನಾ ಮಾಡೋ ಮೆಥಡ್ ನಿಮಗೆ ಹೇಳತ್ತೀನಿ ರೀ. ಯಾಕಂದ್ರೆ ಫಸ್ಟಕ್ಕೆಲ್ಲ ಎಷ್ಟು ಐತಿಲ್ಲೋ ಅಷ್ಟೆಲ್ಲ ಪೂರ್ತಿ ಮೇಲೆ ಕೆಳಗಿಸ್ಕೋಬೇಕಂದ್ರೆ ನಾವು ಏನು ಮಾಡಿರ್ತೀವಿ ರೀ, ಒಂದೊಂದು ಸರ್ತಿ ಏನಿಲ್ಲ ರೀ, ಏನೇನು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಅವಸರ ಥ್ರೂ ನಾವು ತಕ್ಕೋತೀವಿ ಅರ್ಬಿ ರೀ. ಆದ್ರೆ ಒಂಥರ ಬ್ಲೌಸ್ ಎಲ್ಲಿರ್ತೀವಿ, ಒಂಥರ ಪೇಟಿಕೋಟ್ ಎಲ್ಲಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಅದು ಅವಸರ ಥ್ರೂ ನಾವು ತಕ್ಕೊಂಡಿರ್ತೀವಿ. ಆಮೇಲೆ ಹುಡುಕ್ನಾಗ ಏನಾಕತ್ತೆ ರೀ, ಎಲ್ಲರೂ ಒಂದು ಸೆಕ್ಷನ್ದಾಗ ಒಂದು ಸೆಕ್ಷನ್ದಾಗ ಇಟ್ಟಿರ್ತೀನಿ ರೀ. ನಂದರೆ ಹಂಗಾಗಿರುತ್ತೆ ರೀ ಆಲ್ಮೋಸ್ಟ್. ಅದಕ್ಕೆ ಏನು ಮಾಡ್ತೀನಿ ರೀ ನಾನು, ಹಿಂಗಾಗಿನಿಲ್ಲ ರೀ. ಫಸ್ಟಕ್ಕೆ ಎಲ್ಲ ಒಂದೂ ಬಿಡ್ಲಾರ್ದು ಏನು ಮಾಡ್ತೀನಿ ರೀ, ಮೊದಲೆಲ್ಲ ಕೆಳಗೆ ಇಳಿಸ್ಕೊತೀನಿ ರೀ. ಕೆಳಗೆ ಇಳಿಸ್ಕೊಂಡ ನಂತರ ಆಯ್ತು ಗೊತ್ತಾಕತ್ತರ ಅದು ಯಾವ್ಯಾವ ಎಲ್ಲೇ ಇದೆ ಅನ್ನೋದು. ನೋಡಿರಿ, ಪಿಗ್ಗಿ ಬ್ಯಾಂಕ್ಗಳು ನಾನು ನೋಡು ಇದನ್ನಾಗತ್ತಾಗ್ಬಿಟ್ರೆ ರೀ. ಒಂದೊಂದು ಡ್ರೆಸ್, ಒಂದೊಂದು ಸಾಡಿ ಅಂತ ಏನಿಲ್ಲ ರೀ, ಹೊಸ ದಿನ ನಾನು ತೆಗೆದೇ ಇಲ್ಲನೂ ರೀ, ಓಪನೂ ಮಾಡಿಲ್ಲ. ಆಮೇಲೆ ಪಿಕೋ ಫಾಲ್ ಅಂತೂ ಭಾಳ ದೂರ ಹೋತ್ರಿ ಅದು. ಈ ರೀತಿ ಆಗೈತೆ ರೀ. ಅವು ಇನ್ನೂ ಎಲ್ಲ ಹಂಗೆ ಇಟ್ಟೀನಿ ರೀ. ಅದಕ್ಕೆ ಯಾವ್ಯಾವ ಎಲ್ಲೆಲ್ಲಿದಾವೆ ಅಂತಂದು ನೋಡಿ ಸಂಬಂಧ ನೋಡಿರಿ ಎಲ್ಲ ತೆಗಿಯಾತೀನಿ ರೀ. ಒಂದೂ ತಿಳಿಯಂಗಿಲ್ಲ ರೀ, ಹಿಂಗಾಗನ ರೀ. ಅದಕ್ಕೆ ಏನು ಮಾಡ್ತೀನಿ ರೀ, ಫಸ್ಟಿಗೆ ಎಲ್ಲ ಮೊದಲು ತೆಗೆದು ಖಾಲಿ ಮಾಡಿ ಆಮೇಲೆ ಒರೆಸ್ಕೋಕೆ ಚಲೋ ಮಾಡ್ತೀನಿ ರೀ. ಕ್ಲೀನ್ ಮಾಡ್ಕೋಕೆ ಅಂದ್ರೆ ಒಂಚೂರು ಉಗುರು ಬಗುರು ಅರ್ಬಿ ತೋರಿಸ್ಕೊಂಡಿನಿಲ್ಲ ರೀ. ದೂಸ್ ಕೂತಿರುತ್ತೆ, ಡಸ್ಟ್ ಇರುತ್ತೆ ರೀ ಅದು. ಹಿಂಗಾಗಿ ಅದು ಸ್ವಚ್ಛ ಆಗಂಗೆ ಇಲ್ಲ ಒಣ ಅರ್ಬಿಲೂ. ಫಸ್ಟಕ್ಕೆ ಏನು ಮಾಡ್ತೀನಿ ರೀ, ಅದಕ್ಕೆ ಒಣ ಅರ್ಬಿಲಿ ಒರೆಸ್ಕೊಂಡ್ರೂ ಏನು ಮಾಡ್ತೀನಿ ರೀ, ಉಗುರು ಬಗುರು ಅರ್ಬಿ ತೋರಿಸ್ನಿಲ್ಲ ರೀ, ಸ್ವಚ್ಛಂಗಿ ಕ್ಲೀನ್ ಮಾಡ್ಕೋತೀನಿ ರೀ. ದೂಸ್ ಕೂತೆ ಇದು ಮಾತ್ರ ಅನ್ಸಾತೈತೆ ರೀ ಅಷ್ಟೇ ರೀ. ಇದು ವೈಟ್ ಐತಿ, ಸ್ವಚ್ಛ ಕಾಣಿಸಾತೈತೆ ಅಂದ. ಆದ್ರೆ ಮಾತ್ರ ಏನಿಲ್ಲ ರೀ, ಭಾಳ ದೂಸ್ ಆಗೈತೆ ರೀ. ಹಿಂಗಾಗಿ ಏನು ಮಾಡೀನಿ ರೀ, ಮತ್ತು ಭಾಳ ದಿನ ಆತ್ರಿ ಅದನ್ನು ಕ್ಲೀನ್ ಮಾಡೇ ಇಲ್ಲ ರೀ. ತಂದೇನು ಇಟ್ಟು ಕ್ಲೀನ್ ಹೊಸದನೇ ಐತೆ ರೀ ಇದು ಟೇಜ್ರಿ ರೀ. ತಂದು ಆವಾಗಿನ ಸೆಟ್ ಮಾಡಿ ಇಟ್ಟಿನಿಲ್ಲ. ಅದ್ರ ನಂತರ ನಾನು ಕ್ಲೀನ್ ಮಾಡೇ ಇಲ್ಲ ಆಗಿನ ರೀ. ಆಲ್ಮೋಸ್ಟ್ ನಡು ದಮ್ ಅಷ್ಟೇ ತಕ್ಕೋದು ಇಟ್ಕೋದು ಹಿಂಗೆ ಮಾಡತ್ತೀನಿ ರೀ. ಹಿಂಗಾಗಿ ಕ್ಲೀನ್ ಮಾಡೋಲಾಗಿ ನಾನು ಏನು ಮಾಡೀನಿ ರೀ, ಇವತ್ತು ಹೆಂಗಿದ್ರು ಹುಡುಗರು ಇಲ್ಲ ಆಗಿದ್ದು ರೀ. ಆಮೇಲೆ ನನಗೂ ಜುವ ಅನ್ಸಲಾಗಿತ್ತು. ನಾನು ಏನು ಮಾಡೀನಿ ರೀ, ಇದನ್ನ ಕ್ಲೀನ್ ಕಬಾಡು ಅದಾವ್ರಿ ಇನ್ನೂ ಕ್ಲೀನ್ ಮಾಡೋ. ಫಸ್ಟಿಗೆ ಇದರಿಂದನೇ ಸ್ಟಾರ್ಟ್ ಮಾಡ್ಬೇಕಂತಂದು ಏನೇನು ಮಾಡೀನಿ ರೀ, ಇದನ್ನೆಲ್ಲ ಸ್ಟಾರ್ಟ್ ಮಾಡಿದೆ ನೋಡಿರಿ. ಈಗೆಲ್ಲ ತಕ್ಕೊಂಡು ಒರೆಸ್ಕೊಂಡು ಕ್ಲೀನಾಗಿ ಸ್ವಚ್ಛಂಗೆ ಒರೆಸ್ಕೊಂಡು ಏನು ಮಾಡೀನಿ ರೀ, ಎಲ್ಲ ತೆಗೆದು ನೋಡಿರಿ. ಮೆತ್ತಗೆ ಸಾಡಿ ಒಂದು ಕಡೆ ರೀ, ಆಮೇಲೆ ವರ್ಕ್ದು ಒಂದು ಕಡೆ ರೀ, ಹೀಗೆಲ್ಲ ಸೆಕ್ಷನ್ ಮಾಡಿ ಇಟ್ಟೀನಿ ರೀ. ಇದು ನೋಡಿರಿ, ಇವಾಗ ಆನ್ಲೈನಾಗ ಬ್ಯಾಗ್ಗಳು ತರ್ಸೀನಿ ರೀ. ಇದರಿಂದ ರೀ ಭಾಳ ಹೆಲ್ಪ್ ಆಗಿತ್ತು ನನಗೆ ರೀ. ಯಾಕಂದ್ರೆ ರೀ, ಸಾಡಿಗಳು ದೂಸ್ ಆಗಂಗಿಲ್ಲ ರೀ, ಆಮೇಲೆ ಹೊಲ್ಸೂ ಅನ್ಸಂಗಿಲ್ಲ ರೀ. ಆಮೇಲೆ ಪ್ಯಾಕ್ ಒಂದತ್ರ ಹೋಗಿ ಚೆನ್ನಾಗಿ ಕುಂದಿರ್ತಾವೆ ರೀ. ಇವ ಅರ್ಧ ಡಜನ್ದು ಸೆಟ್ ಐತ್ರಿ ನಾನು ತರ್ಸೀನಿ ರೀ. ನೀವು ತರಿಸ್ರಿ, ಭಾಳ ಅಷ್ಟೊಂದು ರೇಟು ಇಲ್ಲ ಮತ್ತು ರೀಸನೇಬಲ್ ರೇಟ್ನಾಗೂ ಅದಾವೆ ರೀ. ಆಮೇಲೆ ಏನಿಲ್ಲ ರೀ, ಹೆಲ್ಪ್ ಭಾಳ ಆಕ್ಕಾವ ರೀ. ಅದಕ್ಕೆ ಏನಿಲ್ಲ ರೀ, ಮತ್ತು ಚಲೋನೇ ಐತಿ ಕ್ವಾಲಿಟಿ. ಹಾಗೇನು ತೀರಾ ಏನು ಕಮ್ಮಿನೂ ಅಂದ್ರೆ ಸಾದಾ ಕ್ವಾಲಿಟಿನೂ ಇಲ್ಲ, ಚಲೋ ಅದಾವೆ ಮಾತ್ರ ರೀ ಕ್ವಾಲಿಟಿನೂ. ಹಿಂಗೆ ಗ್ರ್ಯಾಂಡ್ ಸಾಡಿ ಆಗಲಿ ರೀ, ಆಮೇಲೆ ಇವು ನಾವೇನರ ಯೂಸ್ ಮಾಡ್ಲಾರಂಥವು ಇಂಥವು ಇದು ಮಾಡಕ್ಕೆ ನಾ ಹತ್ರ ಹೋಗ್ರಿ. ಮಣ್ಣು ಹಾಸಿಗೆಗಳು ಏನು ಕ್ಲೀನ್ ಮಾಡಿರಲಿಲ್ಲ, ಅದನ್ನೂ ಸಕಟ್ ಇಂಥ ಕ್ಯಾರಿ ಬ್ಯಾಗ್ನಾಗ ನೋಡಿರಿ, ಸಾರಿ ಇಂಥ ಬ್ಯಾಗ್ನಾಗ ಅದನ್ನೂ ಪ್ಯಾಕ್ ಮಾಡಿಟ್ಟೀನಿ ರೀ. ಸಾಡಿಗಳಿಗೆ ಯೂಸ್ ಆಕತ್ರಿ, ಆಮೇಲೆ ಮತ್ತು ಅದಕ್ಕೂ ಯೂಸ್ ಆಗತ್ತೈತೆ ರೀ ಅದು.
ಚಲೋ ಅದಾವ ಮಾತ್ರ ತರಿಸ್ರಿ ಯಾರೇ ತರ್ಸಾವ್ರಿ ಇದನ್ನ ನೋಡಿರಿ. ಈಗ ನೋಡಿರಿ ಈ ರೀತಿ ಇದನ್ನು ಮಾಡೇನಿಲ್ರಿ ಪ್ಯಾಕ್ ಮಾಡಿ ಚೇಂಜ್ ಆಗೈತೆ ಅಂದ್ರೆ ನೋಡಿರಿ ಚಂದ ಕುಂದಿರ್ತಾವೆ ರೀ. ಇವನ್ನ ನಾವು ಇಟ್ಟದ್ದು ಬಿದ್ದರೆ ಬೀಳ್ತಾರೆ, ಅವು ಬೀಳಂಗೂ ಇಲ್ಲ, ಚಂದ ಕುಂದಿರ್ತಾವೆ ಮಾತ್ರ ರೀ. ಇವೇನು ಕಾಟನ್ ಸಾಡಿ ಅದಾವ್ರಲ್ಲ ಇವೆಲ್ಲ ಏನಿಲ್ರಿ ನಾ ಒಂದು ತ್ರೋಗ್ ಮಾಡ್ತೇನೆ ರೀ. ಅಂದ್ರೆ ಕಾಟನ್ ಬೇರೆ, ಆಮೇಲೆ ನೋಡ್ಬೋದು ನೋಡಿರಿ ಎಲ್ಲ ಕಾಟನ್ ಅದಾವೆ ರೀ. ಕಾಟನ್ದು ಏನು ಮಾಡ್ತೇನೆ ರೀ ಒಂದು ಇದ್ರೊಳಗೆ ಹಾಕಿಟ್ನಂದ್ರೆ ಬೇಗ ಸಿಗ್ತಾವೆ ನೋಡಿ. ಆಮೇಲೆ ಹೆಂಗೆ ಆಕೈತೆ ರೀ ಕನ್ಫ್ಯೂಸ್ ಆಗಂಗಿಲ್ಲ ಕಾಟನ್ ಯಾವುದು ಸಿಫಾನ್ ಯಾವುದು ಅಂತಂದು. ಅದಕ್ಕೆ ಇದು ಇದ್ರ ಹಾಕಿರ್ತಾನಲ್ಲ ಈಗ ಕನ್ಫ್ಯೂಸ್ ಆಗಂಗಿಲ್ಲ. ಇನ್ನು ಈ ಸೆಕ್ಷನ್ ಏನೈತ್ರಲ್ಲ ಇದು ನೋಡ್ಬೋದು ಆಲ್ಮೋಸ್ಟ್ 2 ಐತೇನು ರೀ. ಈಗ ಇದೇನೈತಲ್ಲ ಇವ ಬ್ಯಾಡಾರ್ದು ಸಾಡಿ ಅಂದ್ರೆ ಈಗ ಅವು ಮೊದಲು ತೊಗೊಂಡಿನಿ ರೀ. ಅದ್ರನ್ನೆಲ್ಲ ಈಗ ಅದು ಟ್ರೆಂಡು ಇಲ್ಲ ಅನ್ಬೋದು ರೀ. ಆಮೇಲೆ ಅದು ಭಾಳ ವರ್ಷ ಆದ್ರೆ ತೊಗೊಂಡೆ, ಹಿಂಗಾಗಿ ಅದಕ್ಕೇನಿಲ್ಲ ರೀ ಬ್ಯಾಡಾಗೈತೆ ರೀ. ಈಗ ಅಂದ್ರೆ ದುಡ್ಡು ಹೊಲ್ಯಾಕದು ಕೊಡ್ಬೇಕು ರೀ ಒಂದು, ಇಲ್ಲತ್ತಂದ್ರೆ ರೀ ಎದಕ್ಕಾರೆ ಮತ್ತೆ ಅದಕ್ಕೆ ಯೂಸ್ ಆಗಿತ್ತಂದ್ರೆ ತೊಳೋದು ಯಾರು ಯೂಸ್ ಮಾಡ್ತೀರಿ ಅಂದ್ರೂ ಅವ್ರಿಗೆ ಕೊಟ್ಬಿಡ್ತೀನಿ ಒಂದು ಹಿಂಗೆ ಮಾಡ್ತೀನಿ ರೀ. ಅದು ಬೇಡಾಗಿತ್ತಂದ್ರೆ ಹೊಲ್ದಾಗೂ ಯೂಸ್ ಆಗತ್ತವ್ರಿ. ಹಿಂಗಾಗಿನಿಲ್ಲ ರೀ ಕೊಟ್ಬಿಡ್ತೀನಿ ರೀ ಮಮ್ಮಿಗೆ. ಅದು ಅಲ್ಲಿ ಯೂಸ್ ಹಾಕೋರು ತೊಳ್ದಾಗೂ ನಮ್ಮಲ್ಲಿ ರೀ. ನಾನು ಇದು ನೋಡಿರಿ ಇವೆಲ್ಲ ತೆಗೆದ್ರೆ ಅದಕ್ಕೆ ರೀ ಇನ್ನೊಂದು ಸೆಕ್ಷನ್ ಬೇರೆನೇ ಮಾಡಿನಂದ್ರೆ ಏನಾಕತ್ರಿ ಕೊಡಾಕ ಪಟ್ನೆ ಬಂದ್ರೆ ಕೂಡ ಕೊಡಾಕ ದಾಮ ಆಕತ್ರಿ. ಇದು ನೋಡಿರಿ ಕೊಡಾಕ ಚಂದ ಸಾಡಿ ಹೊಸಾದ ಐತ್ರಿ. ಆದರೆ ಯಾಕೆ ನೋಡಿ ಒಂಥರ ಒಲ್ಲೆಗೈತ್ರಿ ಇದನ್ನು. ಸೊ ತೆಗಿ ಮುಂದೆ ಪಿಕೋ ಫಾಲ್ ಅದೆಲ್ಲ ಮಾಡೀನಿ ಮತ್ತೆ ಒಮ್ಮೆ 2 ಸರ್ತಿ ಇಷ್ಟ ಹುಟ್ಟೇನಿ ರೀ. ಅದ್ರ ನಂತರ ಹುಟ್ಟೇ ಇದ್ರಿ. ಇದು ಒಲ್ಲೆಗೈತೆ ರೀ. ಇದಂತೂ ಹೊಸಾದ ಐತ್ರಿ. ಇದು ಒಮ್ಮೆ ಹುಟ್ಟೇನಿ ರೀ. ಇದು ಒಲ್ಲೆಗೈತೆ ರೀ. ಇದು ಲೈಟ್ ವೇಟ್ ಚಲೋ ಸಾಡಿ ಹಗರ್ ಐತ್ರಿ. ಆದ್ರೂ ಇಲ್ರಿ ಇದ್ರ ಇದು ಲೇಸ್ ಅದು ಅನ್ನೋಣ ಇದು ಒಲ್ಲೆಗೈತೆ. ಆಲ್ಮೋಸ್ಟ್ ಸಾಡಿ ಎಲ್ಲ ಬಂದವ್ರಿ. ಇನ್ನು ಉಳ್ಕೋದು ನೋಡ್ತಾನೆ ರೀ ಎಲ್ಲ. ಫೈನಲಿ ಕಂಪ್ಲೀಟ್ ಆಗೈತೆ ರೀ. 2 ತಾಸಿಂದ 2 ತಾಸು 15 ನಿಮಿಷ ಅನ್ಬೋದು ಆಲ್ಮೋಸ್ಟ್. ಏನೋ ಐತಿದೆ ಅಕ್ಕಾರ ನೋಡಿ 2 ತಾಸಿಂದ ಮೆಹನತ್ ಅನ್ಬೋದು ರೀ. ಅಷ್ಟು ಇದನ್ನು ಮಾಡೇನಿ ರೀ, ತ್ರಾಸ ತೊಗೊಂಡು ನೋಡ್ಬೋದು ನೀವು. 6:15 ಆಗೈತೆ ಈಗ ತೋರಿಸ್ತಾನೆ ನಿಮಗೆ ರೀ. ಕಸ್ತನ ಆಗೈತೆ ರೀ. ತೋರ್ಸನ್ ರೀ ಫೈನಲ್ ಲುಕ್ ಎಷ್ಟು ಹೆಂಗಾಗೈತೆ ಅನ್ನೋದು. ಆಮೇಲೆ ಭಾಳ ಹೈರಾಣ ಆತ್ರಿ. ಇನ್ನೂ ಐತೆ ರೀ. ಅದ್ರ ಅರ್ಧ ಎಲ್ಲ ಅಂದ್ರೆ ಹಚ್ಚೋದೆಲ್ಲ ಆಗೈತೆ ರೀ. ಕೆಳಗಿನ ಅರ್ಧ ತಗೋತೆ ಅದನ್ನೆಲ್ಲ ಹಿಂಗೆ ಕ್ಲೀನ್ ಮಾಡಿ ತೆಗೆದು ಕೊಟ್ಬಿಡಕೇನ್ರಿ ವೇಸ್ಟ್ ಆತಂದ್ರಿ. ಫೈನಲಿ ಕಂಪ್ಲೀಟ್ ಆಗೈತೆ ರೀ. ತೋರಿಸಿ ನಿಮ್ಗೆ ನಾರೇ ಹೆಂಗಾಗೈತೆ ನಮ್ದು ದೂರಿಂದ ಒಂದು ನೋಡ್ರಿ ನೀವು ಗೊತ್ತಾಗ್ಬೋದು. ಎಲ್ಲ ಕಂಪ್ಲೀಟ್ ಮಾಡೋಕೆ ಕರೆಕ್ಟ್ 2ರಿಂದ 2.5 ತಾಸು ಮೆಹನತ್ ಅನ್ಬೋದು ರೀ. ಇಲ್ಲೇನು ಇವೇನೈತಿರಲ್ಲ ರೀ ಇದೆಲ್ಲ ಏನೇನು ಮಾಡೀನಿ ರೀ ಮೆತ್ತಗೆ ಸಾಡಿ ಅಂದ್ರೆ ಇಲ್ಲೇ ಹಿಂಗೆ ಮಾರ್ಕೆಟ್ ಕನ್ರಿ ಅಥವಾ ಇಲ್ಲೇ ಹೊರಗೆ ಹೊಂಟ್ರ ರೀ ಹಿಂಗೇನಿಲ್ಲ ರೀ. ಅಂದ್ರೆ ಒಂದು ಅರ್ಧ ತಾಸಿನ ಕೆಲಸತ್ತಂದ್ರೆ ಹಿಂಗೆ ಉಟ್ಕೋಬೋದು ಅಂತ ಮೆತ್ತಗೆ ಸಾಡಿ ಸೆಕ್ಷನ್ ಮಾಡೀನಿ ರೀ 2 ಇದು ಕೂಡ ರೀ. ಆಮೇಲೆ ಇದು ಏನೈತಿಲ್ಲ ಇಲ್ಲಿ ಇವು 2 ಸಾಡಿ ಪಿಕೋ ಫಾಲ್ ಮಾಡಿಲ್ಲ. ಇನ್ನೂ ಹೊಸಾವ ಅದಾವ ರೀ. ಬ್ಲೌಸ್ ಅಂತೂ ಹೊಲ್ಸೇ ಇಲ್ಲ ಬಿಡ್ರಿ ನೋಡುವ ಹಂಗೆ ಅದಾವೆ ರೀ. ಆಮೇಲೆ ಈಚೆ ಕಡೆ ಹ್ಯಾಂಡ್ ಪರ್ಸ್ ರೀ. ಹ್ಯಾಂಡ್ ಪರ್ಸ್ದು ಒಂದು ಸರ್ತಿ ತೋರಿಸ್ತಾನೆ ರೀ ಹೆಂಗೈತೆ ಅನ್ನೋದು. ಈಗ ಆಲ್ಮೋಸ್ಟ್ ಈ ವಿಡಿಯೋ ಭಾಳ ಲೆಂದಿ ಆಕತ್ತನ ಇದು ಮಾಡಿಲ್ಲ ತೋರಿಸಿಲ್ಲ ರೀ. ಇವ ಪಿಕೋ ಫಾಲ್ದು ಸಾಡಿ ಇದಾವೆ ರೀ. ಹಬ್ಬದಾಗಿನೂ ಸಾಡಿ ಹಂಗೆ ಇಟ್ಟೇನಿ ರೀ. ಇನ್ನೂ ನೋಡಿ ಇವಷ್ಟು ಅದಾವೆ ರೀ. ಇಲ್ಲೇ ಇವೆರಡು ಇಟ್ಟೇನಿ ರೀ. ಅಂದರೆ ಇಲ್ಲಿ ಎಕ್ಸ್ಟ್ರಾ ಏನು ಇಟ್ಕೊಂಡಿಲ್ಲ ಅಂದ್ರೆ ಇಲ್ಲಿ ತುಂಬತ್ತೈತೆ ರೀ ಇರ್ಲಿಲ್ಕೊಂಡು. ಅಥವಾ ಈ ಸದ್ಯಕ್ಕೆ ಇವೆರಡು ಇಟ್ಟೇನಿ ರೀ. ಆಮೇಲೆ ಈ ಮೆತ್ತಗೆ ಸಾಡಿ ಸೆಕ್ಷನ್ ರೀ. ಅದಾದ ನಂತರ ಇದೇನು ಸೆಕ್ಷನ್ ಐತಲ್ಲ ಇದು ನೋಡ್ಬೋದು ನೀವು. ಇಲ್ಲಿ ವರ್ಕಿನ ಸಾಡಿ ಇಟ್ಟೇನಿ ರೀ ಎಲ್ಲ ರೀ. ವರ್ಕ್ ಆದ ನಂತರ ಇದು ಪೇಟಿ ಕೊಟ್ರಿ ಲಂಗ ಅನ್ಬೋದು. ಸಾಡಿ ಇಟ್ಟಿನಿ ರೀ ಮ್ಯಾಚ್ ಅದಾವಲ್ಲ ಇವು ಸಾಡಿಯಾಗನೆಲ್ಲ ಮ್ಯಾಚ್ ಬೇಕಂದ್ರೆ ನಾವು ಅಷ್ಟು ಇಟ್ಕೊಂಡಿ ರೀ. ಆಮೇಲೆ ಈ ಕಡೆ ಏನಿದಾವಲ್ಲ ಇವು 2-3 ಸಾಡಿ ಏನಿಲ್ಲ ರೀ ಒಂದು 5-10 ನಿಮಿಷ ಉಟ್ಕೊಂಡುದು ಅದಾವೆ ರೀ. ನಾನು ಹಿಂಗಾಗೇನಿಲ್ಲ ರೀ ಇವತ್ತನ್ನ ಇನ್ನೊಂದು 5 ನಿಮಿಷ ಎಲ್ಲರೂ ಹಿಂಗೆ ಉಟ್ಕೊಂಡು ಹೋಗೋದು ಬರ್ತಂದ್ರೆ ಉಟ್ಕೊಂಡು ಹೋಗಿ ವಾಶ್ ಮಾಡಿ ಇಡುವ ಅದಾವೆ ರೀ. ಅದಾದ ನಂತರ 3ನೇ ಸೆಕ್ಷನ್ ಅಂದ್ರೆ 3-4ನೇ ಸೆಕ್ಷನ್ ಅಂದರೆ ಇವೆಲ್ಲ ಡ್ರೆಸ್ ಸೆಕ್ಷನ್ ಅದಾವೆ ನೋಡ್ಬೋದು ನೀವು. ಇಲ್ಲಿ ಪಿಗ್ಗಿ ಬ್ಯಾಂಕ್ 2 ಕಾಣಿಸ್ತಾವೆ ರೀ. ಇಲ್ಲಿ ನೋಡ್ಬೋದು ನೀವು ಇವ ಡ್ರೆಸ್ ಸೆಕ್ಷನ್ ಅದಾವೆ ರೀ. ಇದು ಡ್ರೆಸ್ ಅದ ರೀ. ಇದು ಟಾಪ್ ಅದ ಐತ್ರಿ. ಈ ಕಡೆ ಏನೈತ್ರಲ್ಲ ಕೆಳಗಿನ ಸೈಡ್ ಲೆಗಿನ್ಸ್ ಆಮೇಲೆ ಮ್ಯಾಲೆ ಒಂದು 2-3 ದುಪಟ್ಟ ಇಟ್ಟೇನಿ ರೀ. ಈ ಕಡೆ ಏನೈತ್ರಿ ಎಕ್ಸ್ಟ್ರಾ ಬ್ಲೌಸ್ ಇದಾವೆ ರೀ. ಅಂದರೆ ಮಿಸ್ ಮ್ಯಾಚ್ ಆಗುವಂಥ ಸಾಡಿ ಇತ್ತು ರೀ. ಈ ಕಡೆ ಇಟ್ಟೇನಿ ರೀ ಇವೆರಡು ಪಿಗ್ಗಿ ಬ್ಯಾಂಕ. ಇದಾದ ನಂತರ ನೋಡಿರಿ ಕೆಳಗಿನ ಸೆಕ್ಷನ್ ಪೂರ್ತಿ ಕೆಳಗಿನ ಸೆಕ್ಷನ್ ಅಂದ್ರೆ ರೀ
ಇದು ಕಾಟನ್ ಸಾಡಿ ತೋರಿಸೋದ ನಿಮ್ಗೆ ಆಗಲ್ಲ ರೀ. ಅದಾದ ನಂತರ ಇದೆ ದಡಿ ಸಾಡಿದ ಇವೆರಡು ಐತಿನ. ಆಮೇಲೆ ಈ ಕಡೆ ಏನಿದ್ರಲ್ಲ ಇದು ವರ್ಕಿಂಗ್ ಸಾಡಿ ಇದ್ರೊಳಗಿಂದನೇ ಇಟ್ಟೀನಿ ರೀ. ಇವೇನು ಅಂದರೆ ಎಂದರೂ ಮುಟ್ಕೊತಾವದ ರೀ. ಇವು ಮ್ಯಾಗಿನ ಸೆಕ್ಷನ್ ಏನು ಇಟ್ಟೇನಿಲ್ಲ, ಇದು ಕುಡುದೈತ್ರಿ. ಭಾಳ ದಿನ ಆತ್ರಿ ಹಿಂಗಾಗಿ ತೊಗೊಂಡು ಯೂಸ್ ಅದು ಮಾಡೇ ಇಲ್ರಿ. ಈಗ ಇವು ಕೊಡೋ ಸೆಕ್ಷನ್ ಇಟ್ಟೇನಿ ರೀ ಇದನ್ನೆಲ್ಲ ರೀ. ಇಲ್ಲಿ ನೋಡಿರಿ ಇವಂತೂ ಏನು ದೊಡ್ಡ ಇವೇನು ಅಂದ್ರೆ ತುಪ್ಪಿ ಸಾಡಿ ಇದ್ದಾವೆ ಇವು ಹಿಂಗೆ ಪ್ಯಾಕ್ ಮಾಡಿ ಇಟ್ಟಿರ್ತಾನೆ, ಯಾಕಂದ್ರೆ ದೂಸೋದು ಆಗಂಗಿಲ್ಲ. ಆಮೇಲೆ ರೆಗ್ಯುಲರ್ ಅಂತೂ ಏನು ಹತ್ತಂಗಿಲ್ಲ, ಅದಕ್ಕೆ ಹಿಂಗಾಗಿ ಇವು ಹಿಂಗೆ ಇಷ್ಟು ಇಟ್ಟಿರ್ತೀನಿ ರೀ. ಹತ್ತು ಅದು ಏನಿರ್ದು ಅನ್ನೋ ಮಾತ್ರ ಏನಿಲ್ಲ ರೀ, ಅವ ಹಿಂಗೆ ಮ್ಯಾಲೆ ಇಟ್ಟಿರ್ತೀನಿ ರೀ. ಹೆಂಗಾಗೈತೆ ಅನ್ನೋದು ಹೇಳ್ರಿ. ಮತ್ತೇನು ರೀ ಚೇಂಜ್ ಮಾಡ್ಬೇಕಾದ್ರೆ ಮತ್ತೊಂದು ಇರ್ತೀನಿ ಅಂದ್ರೆ ರೀ. ಈ ಕಡೆ ಏನೈತಲ್ಲ ಈ ಸೆಕ್ಷನ್ ನೋಡ್ರಿ, ಇದು ನನ್ನ ಡೈರಿ ರೀ. ರೆಗ್ಯುಲರ್ ಯೂಟ್ಯೂಬ್ ವಿಷಯ ಕಂಡ್ರಿ. ಇಲ್ಲಾದ್ರೆ ಇಲ್ಲಿ ನಂದು ಟೈಲರಿಂಗ್ ಇತ್ತನ ಇವೇನು 3-4 ಬುಕ್ ಅದಾವೆ. ಇವೆಲ್ಲ ನಾನು ಅಂದ್ರಕ್ಕಿನ ಸ್ವಂತದ ಬಜೆಟ್ದಾಗಲಿ ಇದನ್ನಾಗಲಿ ಹೀಗೆಲ್ಲ ಬರ್ಯಾಕೆ ಹತ್ತತಾವತ್ತಂದು ಅವತ್ತನ್ನಷ್ಟು ಇಟ್ಟೇನಿ ರೀ. ಅವಕ್ಕೆ ಅದು ನೋಡ್ಬೋದು ಈ ರೀತಿ ಆಗೈತೆ ರೀ. ಭಾಳ ಕಷ್ಟಪಟ್ಟು ಸೆಟ್ ಮಾಡ್ದಂಗೆ ಆಗೈತೆ ರೀ. ಹೆಂಗೆ ಅನ್ಸೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ ರೀ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದ್ರೊಳಗೆ ಅನ್ಕಸ್ಮಟ. ಬಾಯ್ ಬಾಯ್.